ಇನ್ನು ಕರುನಾಡಲ್ಲಿ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ವರುಣಾರ್ಭಟದಿಂದ ಬೆಂಗಳೂರು ಗುಂಡಿಗಳೂರು ಆಗಿದೆ. ಬೆಳಗಾವಿಯ ನಿಂಗಾಪುರ ಗ್ರಾಮದಲ್ಲಿ ಟ್ಯೂಬೆ ಹಿನ್ನೂರು ದಾಟುವಂತ ದೋಣಿಯಾಗಿದೆ. ಹಿನ್ನೀರನ್ನ ದಾಟುವಂತ ದೋಣಿ ಇದಾಗಿದೆ. ರಾಜ್ಯದಲ್ಲಿ ಇನ್ನೂ 5 ದಿನಗಳ ಕಾಲ ಮಳೆ ಆರ್ಭಟ ಇರುತ್ತೆ. ಇದೆಲ್ಲವನ್ನು ನೋಡೋಣ ಪ್ರವಾಹ ಪ್ರಲಾಪ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿಯುತ್ತಿದ್ದು ಇಂದ್ರಮ್ಮನ ಕೆರೆ ಹಿನ್ನೀರು ದಾಟಲು ವಿದ್ಯಾರ್ಥಿಗಳು ಸರ್ಕಸ್ ಮಾಡಿದ್ದಾರೆ. ಗಾಳಿ ತುಂಬಿದ ಟ್ಯೂಬೆ ಹಿನ್ನೀರು ದಾಟುವ ದೋಣಿಯಾಗಿದೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದಾರೆ. ಕಳೆದ 20 ವರ್ಷದಿಂದ ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡಿದ್ರೂ ಸ್ಪಂದನೆ ಸಿಗದೆ ನಿಂಗಾಪುರ ಗ್ರಾಮಸ್ಥರು ಪರಿತಪಿಸುತ್ತಿದ್ದಾರೆ. ಎರಡೂ ಕಡೆ ಟ್ಯೂಬ್ ಕಟ್ಟಿ ಅದರ ಮಧ್ಯದಲ್ಲಿ ಕಟ್ಟಿಗೆ ಮೇಲೆ ವಿದ್ಯಾರ್ಥಿಗಳು ಮಹಿಳೆಯರು ಓಡಾಡುತ್ತಿದ್ದಾರೆ. ಈ ಬಗ್ಗೆ ಮಕ್ಕಳು ಮಹಿಳೆಯರು TV9 ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಸೇತುವೆ ಮಾಡಿಕೊಡಿ ಅಂತ ಹಲವು ಬಾರಿ ತಹಶೀಲ್ದಾರ್ಗೆ ಮನವಿ ಮಾಡಿದ್ದೇವೆ. 22 ವರ್ಷವಾದರೂ ಸೇತುವೆ ಆಗದಿರೋದ್ರಿಂದ ಪ್ರಾಣ ಒತ್ತೆ ಇಟ್ಟು ಓಡಾಡ್ತಿದ್ದೇವೆ ಅಂತ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನ ಕೆಂಡಾಮಂಡಲರಾಗಿದ್ದಾರೆ. ಶಾಲೆಗೆ ಪ್ರತಿದಿನ ಬರ್ಬೇಕಂದ್ರೆ ಭಾಳ ತೊಂದರೆ ಐತ್ರಿ ಸರಿ. ಅದಕ್ಕೀಗ ಹಿಂಗೊಂದು ಬ್ರಿಡ್ಜ್ ಮಾಡಿಕೊಟ್ರೆ ಭಾಳ ಚಲೋ ಆಕತ್ರಿ. ಒಂದು ಅಧಿಕಾರಿಗಳು ಬಂದಿದ್ದನ್ನ ಗಮನಿಸಿ ಒಂದು ಬ್ರಿಡ್ಜ್ ಮಾಡಿಕೊಟ್ರೆ ಭಾಳ ಚಲೋ ಆಕತ್ರಿ. ನಾವು ಏನು ಮಾಡೋದು ಎಷ್ಟು ಇದನ್ನು ಕೊಟ್ಟರು ಮತ್ತು ಮಾಡಿಲ್ಲರಿ. ಏನು ಮಾಡೋದು ಬ್ರಿಡ್ಜ್ ಕಟ್ ಅಂತ ಎಷ್ಟು ಇದು ಬಂದಾರ್ಗೆಲ್ಲ ಕೇಳ್ಕೊಂಡೇವ್ರಿ. ಯಾರು ಇದನ್ನ ಮಾಡಿಲ್ರಿ. ಅದಕ್ಕೆ ಹಿಂಗೆ ಹೋಗ್ಕೋರಿ, ನಾವೇ ಜಪ್ಕೊಂತ ಹೋಗ್ಕೋರಿ. ಅದ್ಯಾವಾಗ ವಿದ್ಯಾರ್ಥಿಗಳು ಟ್ಯೂಬ್ ಮೇಲೆ ಕೆರೆ ದಾಟೋ ಬಗ್ಗೆ TV9ನಲ್ಲಿ ಸುದ್ದಿ ಬಿತ್ತರವಾಯಿತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಸ್ಥಳೀಯ ಶಾಸಕ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್, ನಿಂಗಾಪುರ ಗ್ರಾಮದ ಮಕ್ಕಳ ಭಾವನೆ ನನಗೆ ಅರ್ಥವಾಗಿದೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೋಸ್ಕರ ನಾಳೆಯಿಂದಲೇ ಒಂದು ಬೋಟ್ ವ್ಯವಸ್ಥೆ ಮಾಡ್ತೇವೆ. ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ತೇವೆ. ಕಿರು ಸೇತುವೆ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಎಸ್ಟಿಮೇಟ್ ಮಾಡಿ ವರದಿ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಇಮಿಡಿಯೇಟ್ಲಿ ತಕ್ಷಣವೇ ಒಂದು ಬೋಟ್ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ. ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು. ನಾವು ಜನರ ಜೊತೆ ಇದ್ದೀವಿ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಏನಿದೆ, ಒಂದು ಸಣ್ಣ ಸೇತುವೆ ಮಾಡಿದ್ದೀವಿ ಅಂದರೆ ಅವ್ರಿಗೆ ಪಾಪ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಎಸ್ಟಿಮೇಟ್ ಮಾಡಿಕೊಂಡು ಒಂದು ಪ್ರಸ್ತಾವನೆ ಕಳಿಸ್ತೀನಿ. ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ನೀರು ನುಗ್ಗಿ ವಾರ್ಡ್ನಲ್ಲಿದ್ದ ರೋಗಿಗಳು ಪರದಾಡುತ್ತಿದ್ದಾರೆ. ಆಸ್ಪತ್ರೆಯ ಕೆಳ ಅಂತಸ್ತಿನ ವಾರ್ಡ್ಗಳಿಗೆ ನೀರು ನುಗ್ಗಿದ್ದು ರೋಗಿಗಳನ್ನ ಮೇಲಿನ ಅಂತಸ್ತಿನ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. 100 ಬೆಡ್ ಸಾಮರ್ಥ್ಯ ಇರೋ ಆಸ್ಪತ್ರೆಯನ್ನ ಸಿಬ್ಬಂದಿ ಸ್ವಚ್ಛಗೊಳಿಸಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಟ್ರಫ್ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ಇನ್ನು 5 ದಿನಗಳ ಕಾಲ ಕರುನಾಡಿನಲ್ಲಿ ಮಳೆ ಆರ್ಭಟಿಸಲಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಭಾಗಕ್ಕೆ ಮಳೆ ಅಲರ್ಟ್ ಘೋಷಣೆಯಾಗಿದೆ. ಆಗಸ್ಟ್ ತಿಂಗಳಲ್ಲಿ ಮಳೆ ಚುರುಕಾಗಿದ್ದು ಹೆಚ್ಚು ಮಳೆ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಉಜ್ನಿ ಹಾಗೂ ವೇರ್ ಡ್ಯಾಂಗಳಿಂದ ಭೀಮಾ ನದಿಗೆ ನೀರು ಬಿಡಲಾಗಿದೆ. ಹೀಗಾಗಿ ವಿಜಯಪುರ ಜಿಲ್ಲೆಯ ಚಡಚಣ, ಇಂಡಿ, ಆಲಮೇಲ, ಸಿಂದಗಿ ತಾಲೂಕಿನಲ್ಲಿ ಭೀಮಾ ನದಿಯಿಂದ ಪ್ರವಾಹದ ಆತಂಕ ಎದುರಾಗಿದೆ. ಭೀಮಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು 8 ಬಾಂಧಾರ್ ಕಂ ಬ್ಯಾರೇಜ್ಗಳು ಮುಳುಗಡೆಯಾಗಿವೆ. ಮಹಾರಾಷ್ಟ್ರ ಕರ್ನಾಟಕದ ಕೆಲ ಗ್ರಾಮಗಳ ಸಂಪರ್ಕ ಸ್ಥಗಿತಗೊಂಡಿದೆ. ರೈತರ ಜಮೀನಿಗೆ ನೀರೆತ್ತುವ ಪಂಪ್ಸೆಟ್ಗಳು ಕೂಡ ಜಲಾವೃತವಾಗಿದೆ. ನದಿ ಪಾತ್ರದ ಜನರಿಗೆ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಳೆ ಕಡಿಮೆಯಾದರೂ ಕೃಷ್ಣಾ ನದಿ ಪ್ರವಾಹ ನಿಲ್ಲುತ್ತಿಲ್ಲ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ದರೂರು ಗ್ರಾಮದ ಸೇತುವೆ ಮುಳುಗಡೆಗೆ ಕೇವಲ 4 ಅಡಿಯಷ್ಟೇ ಬಾಕಿ ಉಳಿದಿದೆ. ಸೇತುವೆ ಸುತ್ತಮುತ್ತಲಿನ ಸಾವಿರಾರು ಹೆಕ್ಟೇರ್ ಜಮೀನು ಜಲಾವೃತಗೊಂಡಿದೆ. ಬೆಳೆ ಕಳೆದುಕೊಂಡು ಅನ್ನದಾತರು ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿದ ಮಳೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಪ್ರವಾಹ ಉಂಟಾಗಿದೆ. ಕೃಷ್ಣಾ ನದಿ ತೀರದ ಜಮೀನುಗಳಿಗೆ ನೀರು ನುಗ್ಗಿದ್ದು 30,000 ಹೆಕ್ಟೇರ್ ಭೂ ಪ್ರದೇಶ ಜಲಾವೃತಗೊಂಡಿದೆ. ಕಬ್ಬು, ಉದ್ದು, ಸೋಯಾಬೀನ್, ಮೆಕ್ಕೆಜೋಳ ಸೇರಿ ಹಲವು ಬೆಳೆಗಳು ಸಂಪೂರ್ಣ ನಾಶವಾಗಿದೆ. 1 ಎಕರೆಗೆ ಅಂದಾಜು 50,000 ರೂಪಾಯಿಗಳಷ್ಟು ಬೆಳೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಅನ್ನದಾತರು ಆಗ್ರಹಿಸಿದ್ದಾರೆ.
ನಿನ್ನೆ ರಾತ್ರಿ ಇಡೀ ಸುರಿದ ಮಳೆ ಬ್ರ್ಯಾಂಡ್ ಬೆಂಗಳೂರನ್ನ ಬ್ಯಾಡ್ ಬೆಂಗಳೂರು ಮಾಡಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ರಸ್ತೆ ಗುಂಡಿಯಲ್ಲಿ ನೀರು ನಿಂತಿದೆ. ಎಷ್ಟು ಬಾರಿ ಟಾರ್ ಹಾಕಿದ್ರೂ ಅದೇ ರಾಗ, ಅದೇ ಹಾಡು ಅನ್ನೋವಂತಾಗಿದೆ. ಗುಂಡಿಯಲ್ಲಿಯೇ ಸರ್ಕಸ್ ಮಾಡಿಕೊಂಡು ಬಸ್ಗಳು ನಿಲ್ದಾಣದೊಳಗೆ ಎಂಟ್ರಿ ಆಗ್ತಿವೆ. ಇಂದಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ. ಮೃತ ಪಿಎಸ್ಐ ಅಂಗಾಂಗ ಎಫ್ಎಸ್ಎಲ್ಗೆ ರವಾನೆ. ಅಪಾರ್ಟ್ಮೆಂಟ್ನಲ್ಲಿ ಮಹಿಳೆ ಆತ್ಮಹತ್ಯೆ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸೋದಾಗಿ ಯುವತಿಗೆ ವಂಚನೆ. ದೇಗುಲಗಳ ಮೊರೆ ಹೋದ ನಟ ಯಶ್. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಂದಿನಿಂದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಲಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿದ ಸಚಿವೆ, ತಾಂತ್ರಿಕ ಕಾರಣದಿಂದ 2 ತಿಂಗಳ ಹಣ ಜಮೆ ಆಗಿರಲಿಲ್ಲ. ಇವತ್ತಿನಿಂದ ಜೂನ್, ಜುಲೈ ತಿಂಗಳ ಹಣ ಖಾತೆಗೆ ಜಮೆ ಆಗಲಿದೆ ಎಂದಿದ್ದಾರೆ. ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ತಮಿಳಿನ ಹಂಟರ್ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸೋದಾಗಿ ಯುವತಿಗೆ ವಂಚಿಸಲಾಗಿದೆ. ಸುರೇಶ್ ಕುಮಾರ್ನಿಂದ ನಂದಿತಾ ಕೆ ಶೆಟ್ಟಿಗೆ ಲಕ್ಷಾಂತರ ರೂಪಾಯಿ ವಂಚಿಸಲಾಗಿದೆ. ಇನ್ಸ್ಟಾಗ್ರಾಂ ಮೂಲಕ ಹಂಟರ್ ಕಾಸ್ಟಿಂಗ್ ಡೈರೆಕ್ಟರ್ ಅಂತ ಪರಿಚಯವಾಗಿದ್ದ ಸುರೇಶ್ ಕುಮಾರ್ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸೋದಾಗಿ ಯುವತಿಯನ್ನ ನಂಬಿಸಿ 1,70,000 ಪಾವತಿಸಿದ್ದಾಳೆ. ಬಳಿಕ ಅನುಮಾನ ಬಂದು ಕ್ರಾಸ್ ಚೆಕ್ ಮಾಡಿದಾಗ ಅಸಲಿ ವಿಚಾರ ಬಯಲಾಗಿದ್ದು, ಸದ್ಯ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ನಂದಿತಾ ಎಫ್ಐಆರ್ ದಾಖಲಿಸಿದ್ದಾಳೆ. ಡಿಸಿಎಂ ಡಿಕೆ ಎಚ್ಡಿಕೆ ವಿರುದ್ಧ ನಡುವೆ ವಾಗ್ಯುದ್ಧ ನಡೀತಾ ಇದೆ. ಪಾದಯಾತ್ರೆ ಜಟಾಪಟಿ, ವಿಡಿಯೋ ಅಸ್ತ್ರ, ಎಸ್ಟಿ ನಿಗಮದ ಹಣ ದುರುಪಯೋಗ, ಇವೆಲ್ಲ ಸುದ್ದಿಗಳನ್ನು ನೋಡೋಣ ಯೂಟನ್ ಕುಮಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 5 ನಿಮಿಷದಲ್ಲಿ ಮೇಕೆದಾಟು ಅನುಮತಿ ಕೊಡಿಸ್ತೀನಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು. ಆದರೆ ಈಗ ನಾನು ಹೇಳಿಲ್ಲ ಅಂತಿದ್ದಾರೆ ಅಂತ ಡಿಸಿಎಂ ಡಿಕೆ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ನಡೆದ ಜನಾಂದೋಲನ ಸಭೆಯಲ್ಲಿ ಮಾತನಾಡಿದ ಅವರು, ಮಂಡ್ಯ ಗಂಡು ಭೂಮಿ ಜನ ನಿನ್ನ ಗೆಲ್ಲಿಸಿದ್ದಾರೆ. ನೀನು ಇಲ್ಲಿ ಬಂದು ಉತ್ತರ ಕೊಡಬೇಕು, ನೀನು ನುಡಿದಂತೆ ನಡಿಬೇಕು, ಉಲ್ಟಾ ಹೊಡೆಯಬೇಡ ಅಂತ ಡಿಕೆ ಹೇಳಿದ್ರು. ನಾನು ಚಲುವರಾಯಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗ್ಬೇಕು. ಪಾಪ ಜನರಿಗೆ ಉದ್ಯೋಗ ಸಿಗಲಿ, ಇಲ್ಲಿ ಫ್ಯಾಕ್ಟರಿ ಆಗ್ಲಿ. ನಾನು ಒಬ್ಬ ಡೆಪ್ಯೂಟಿ ಸಿಎಂ ಆಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ಮಂತ್ರಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಸಹಕಾರ ಕೊಡಬೇಕು ಮಾಡಿ. ನಮ್ಮ ಯುವಕರಿಗೆ 10,000 ಜನ ಕೆಲಸ ಕೊಡಪ್ಪ, ನಿನ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಿಂದುಳಿದ ವರ್ಗದ ನಾಯಕ 2ನೇ ಬಾರಿ ಸಿಎಂ ಆಗಿದ್ದು ನಿಮಗೆ ಸಹಿಸಲು ಆಗಲಿಲ್ಲ ಅಂತ ಮೈತ್ರಿ ನಾಯಕರ ಪಾದಯಾತ್ರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಇದು ಪಾದಯಾತ್ರೆಯಲ್ಲ, ನಿಮ್ಮ ಪಾಪ ವಿಮೋಚನೆ ಯಾತ್ರೆ. ನಿಮ್ಮ ಭ್ರಷ್ಟಾಚಾರದ ಪಾಪದ ವಿಮೋಚನೆಗೆ ಪಾದಯಾತ್ರೆ ನಡೆಸುತ್ತಿದ್ದೀರಿ. ಮೈಸೂರಿನಲ್ಲಿ ಫೈನಲ್ ಇದ್ದು ನಮ್ಮ ಭೇಟಿ ಮೈಸೂರಲ್ಲಿದೆ. ನಿಮ್ಮ ಪಾದಯಾತ್ರೆಗೆ ಧಮ್ಮಿಲ್ಲ ಅಂತ ಗುಡುಗಿದ್ರು. ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಿದ್ದಕ್ಕೆ ನಿಮಗೆ ಸಹಿಸಲು ಆಗದೆ ಪಾದಯಾತ್ರೆ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತೇಳಿ ನಿಮ್ಗೆ ಸಹಿಸಕ್ಕೆ ಆಗದೆ ಈ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದೀರಲ್ಲ, ನಿಮ್ ನಡೆಯಲ್ಲಿ ಬರಲಿಲ್ಲ, ನಿಮ್ ಕೈಲಿ ಆಗುದಿಲ್ಲ. 5 ವರ್ಷ ಅಲ್ಲ ಈ ಸರ್ಕಾರ. ನನಗೆ ಚಲುವರಾಯಸ್ವಾಮಿ, ಕೃಷ್ಣ ಭೈರೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ಸಂತೋಷ್ ಲಾಡ್, ಮುನಿಯಪ್ಪ ಮೇಲೆ ನಂಬಿಕೆ ಇಲ್ಲ. ಆದರೆ ನನಗೆ ಕುಮಾರಸ್ವಾಮಿ, ಯಡಿಯೂರಪ್ಪ, ಜಿಟಿ ದೇವೇಗೌಡ, ಯತ್ನಾಳ್ ಮೇಲೆ ನಂಬಿಕೆ ಜಾಸ್ತಿ ಅಂತ ಡಿಕೆಶಿ ಹೇಳಿದ್ರು. ಭಾಷಣ ನಡುವೆ ಮೈತ್ರಿ ಪಕ್ಷಗಳ ನಾಯಕರ ಭಿನ್ನಾಭಿಪ್ರಾಯದ ಹೇಳಿಕೆಗಳ ವಿಡಿಯೋವನ್ನ ಪ್ರದರ್ಶಿಸಿದ್ರು. ಪಾದಯಾತ್ರೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಎಚ್ಡಿಕೆ, ಜಿಟಿಡಿ ಹೇಳಿಕೆಗಳು ಮತ್ತು ಸದನದಲ್ಲಿ ಎಚ್ಡಿಡಿ ಕುಟುಂಬದ ವಿರುದ್ಧ ಮಾತನಾಡಿದ ಯಡಿಯೂರಪ್ಪ ವಿಡಿಯೋ ಪ್ಲೇ ಮಾಡಿದ್ರು. ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ರಾಹದಿಂದ ಉಳಿದು ಬಿಪ್ಪಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟ ಹೊರತು ಕಾಂಗ್ರೆಸ್ ನಿಮ್ಮನ್ನ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸರಿ ಮಾಡಬೇಕಂದ್ರೆ ನೀವು ಯಡಿಯೂರಪ್ಪ ಅಂತ ಕಲಿಬೇಕು. ರಾಜ್ಯಪಾಲರ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ದೆಹಲಿ ಏಜೆಂಟ್ ಆಗಿ ಪ್ರತಿನಿಧಿಯಾಗಿದ್ದಾರೆ. ಸುಪ್ರೀಂನಿಂದ ಛೀಮಾರಿ ಹಾಕಿಸಿಕೊಂಡವರಿಂದ ದೂರು ಪಡೆಯುತ್ತಾರೆ. ಟಿಜೆ ಅಬ್ರಹಾಂ ದೂರು ಪಡೆದು ಶೋಕಾಸ್ ನೋಟಿಸ್ ಕೊಡ್ತೀರಾ ಅಂತ ಕಿಡಿಕಾರಿದ್ರು. ಇವತ್ತು ಇವರು ಗವರ್ನರ್ ಬಂದ್ಬಿಟ್ಟು ಡೆಲ್ಲಿ ಏಜೆಂಟ್ ಆಗಿ ಇವತ್ತು ಈ ಗವರ್ನರ್ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು